ನಮಸ್ಕಾರ, ನನ್ನ ಹೆಸರು ಆಯಿಷಕ್ ನೈಮಾ ಎಸ್ಎ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೋಡುಪಾಲದಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಪರಿಸರದ ಬಗ್ಗೆ ತಿಳಿದುಕೊಳ್ಳಬೇಕೆಂದು ತುಂಬಾ ಆಸೆ ಇತ್ತು. ಅವರು ಏನೇನು ಹೇಳಿಕೊಡುತ್ತಾರೆ ಎಂದು ಗೊತ್ತಿರಲಿಲ್ಲ. ಅವರು ಬಂದು ಹಾವುಗಳ ಬಗ್ಗೆ, ಚಿಟ್ಟೆಗಳ ಬಗ್ಗೆ ತಿಳಿಸಿದರು. ಸ್ಮಾರ್ಟ್ ಟಿವಿಯಲ್ಲಿ ಕಾಡು ಹೂಗಳ ಬಗ್ಗೆ ಕೂಡ ಹೇಳಿಕೊಟ್ಟರು. ಮೊದಲನೆಯದಾಗಿ ನಮಗೆ ಹಾವುಗಳ ಬಗ್ಗೆ ತಿಳಿಸಿದರು. ಹಾವುಗಳು ಎಂದರೆ ನನಗೆ ತುಂಬಾ ಭಯವಿತ್ತು. ಅವರು ನಮಗೆ ತುಂಬಾ ವಿಷಕಾರಿ ಹಾವುಗಳ ಬಗ್ಗೆ ತಿಳಿಸಿಕೊಟ್ಟರು. ಅವುಗಳು ಯಾವುದೆಂದರೆ ನಾಗರ ಹಾವು, ಕಾಳಿಂಗ ಸರ್ಪ, ಕೊಳಕಮಂಡಲ. ಇವುಗಳೆಲ್ಲ ವಿಷಕಾರಿ ಹಾವುಗಳು. ಇವು ಕಚ್ಚುತ್ತದೆ. ಹಾವುಗಳಿಗೆ ನಾವು ತೊಂದರೆ ಕೊಟ್ಟರೆ ಕಚ್ಚಲು ಬರುತ್ತದೆ. ಹಾವುಗಳಿಗೆ ತೊಂದರೆ ಕೊಡದಿದ್ದರೆ ಅವು ಅದರ ಪಾಡಿಗೆ ಹೋಗುತ್ತದೆ. ಹಾವುಗಳು ಕಚ್ಚಿದರೆ ಆಸ್ಪತ್ರೆಗೆ ಹೋಗಿ ಔಷಧಿಯನ್ನು ತೆಗೆದುಕೊಳ್ಳಬೇಕು. ಹಾವು ಕಚ್ಚಿದ ಜಾಗಕ್ಕೆ ಬಟ್ಟೆಯನ್ನು ಲಘುವಾಗಿ ಸುತ್ತಬೇಕು. ಆಗ ನೋವು ಕಡಿಮೆಯಾಗುತ್ತದೆ. ಹಾವು ಎಂದರೆ ಭಯವಿತ್ತು. ಈಗ ಅವರು ಹೇಳಿದ ನಂತರ ಭಯವೇ ಇಲ್ಲ. ನಂತರ ನಮಗೆ ಚಿಟ್ಟೆಗಳ ಬಗ್ಗೆ ತಿಳಿಸಿದರು. ಅವರು ತುಂಬಾ ಚಿಟ್ಟೆಗಳ ಹೆಸರನ್ನು ತಿಳಿಸಿದರು ಮತ್ತು ಚಿಟ್ಟೆಗಳನ್ನು ತೋರಿಸಿ ಒಂದೊಂದು ಚಿಟ್ಟೆಗಳು ಒಂದೊಂದು ಎಲೆಗಳಲ್ಲಿ ಮೊಟ್ಟೆ ಇಡುತ್ತವೆ ಎಂದು ತಿಳಿಸಿದರು. ನಮ್ಮ ಶಾಲೆಯ ಸುತ್ತಲಿನ ಪರಿಸರದಲ್ಲಿ ತುಂಬಾ ಚಿಟ್ಟೆಗಳನ್ನು ನೋಡಿದೆವು. ಅದರಲ್ಲಿ ಒಂದು ಚಿಟ್ಟೆ ಮೊಟ್ಟೆ ಇಡುವುದನ್ನು ನೋಡಿದೆವು. ಆಗ ನನಗೆ ತುಂಬಾ ಖುಷಿಯಾಯಿತು. ಮಧ್ಯಾಹ್ನದ ನಂತರ ನಾವು ಸ್ಮಾರ್ಟ್ ಟಿವಿಯಲ್ಲಿ ಕಾಡು ಹೂಗಳನ್ನು ನೋಡಿದೆವು. ನಂತರ ನಮ್ಮ ಶಾಲೆಗೆ 3 ಪುಸ್ತಕಗಳನ್ನು ಕೂಡ ಕೊಟ್ಟರು. ನಮಗೆ ಇದೆಲ್ಲ ತಿಳಿಸಿದ್ದಕ್ಕೆ ತುಂಬಾ ವಿಷಯ ತಿಳಿಯಿತು. ನಾವು ಒಂದು ಜೇಡದ ಗೂಡನ್ನು ನೋಡಿದೆವು. ಅದಕ್ಕೆ 2 ಬಾಗಿಲುಗಳಿದ್ದವು. 2 ಬಾಗಿಲುಗಳು ಏಕೆಂದು ಗೊತ್ತಿರಲಿಲ್ಲ. ಅವರು ಹೇಳಿದರು, ಒಂದು ಬಾಗಿಲಿನಿಂದ ರಕ್ಷಕರು ಬಂದಾಗ 2ನೇ ಬಾಗಿಲಿನಿಂದ ಓಡಬಹುದು ಎಂದು ತಿಳಿಸಿಕೊಟ್ಟರು. ಧನ್ಯವಾದಗಳು.